ದಿವಸ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಲೇಬೇಕು ಧಾರವಾಡದ ಅನ್ನೋ ಹೋರಾಟಕ್ಕೆ ಸಂಪೂರ್ಣವಾಗಿ ನಮ್ಮ ಬೆಂಬಲ ಘೋಷಿಸಲಿ. ಇವತ್ತು ಮಹಾನಗರ ಇದರಾಗ ನಾವು ಹುಟ್ಟಿದಬ್ಬ ಆಚರಣೆ ಮಾಡೋದಿಲ್ಲ. ಇವತ್ತಿನ ದಿವಸ ನಾವು ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಬೇಕು. ಬೆಲ್ಲದವ್ರು ಏನು ಮೋಸ ಮಾಡ್ಯಾರ ಧಾರವಾಡದ ಜನತೆಗೆ, ಆ ಜನರಿಗೆ ತಿಳುವಳಿಕೆ ಬರ್ಬೇಕು ಅನ್ನೋ ಉದ್ದೇಶದಿಂದ ನಾವು ಇವತ್ತು ಹೋರಾಟ ಚಾಲೂ ಮಾಡ್ತೀವಿ. ಇಲ್ಲ, ಏನಾಗಿದೆ, ಹುಟ್ಟುದಬ್ಬ ಮಾಡೇ ಮಾಡ್ತಾರ ಅಭಿಮಾನಿಗಳು. ನಮ್ದು ಅದೇನು ಇದಿಲ್ಲ. ಇವತ್ತು ವಿಶೇಷವಾಗಿ ಧಾರವಾಡ ಜನತೆಗೆ ಇಲ್ಲಿ ಚುನಾಯಿತರಾದಂಥ ಶಾಸಕರು ಮೋಸ ಮಾಡಿದಾಗ ಹುಟ್ಟಿದಬ್ಬ ಮಾಡಿ ಏನು ಮಾಡೋದು ನಾವು? ಅದಕ್ಕೆ ಆ ಹುಟ್ಟಿದಬ್ಬ ನಾವು ಪರಿವರ್ತನೆ ಮಾಡೀವಿ, ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗ್ಬೇಕಂತ. ಯಾಕಿಷ್ಟು ಕಾಳಜಿ ಸರ್ ಧಾರವಾಡದ ಮೇಲೆ ನಿಮಗೆ? ಧಾರವಾಡದಿಂದ ನಾವು ಧಾರವಾಡದ ಜನ ಧಾರವಾಡದಾಗ ಹುಟ್ಟೇವಿ. ಧಾರವಾಡ ಚಿಕ್ಕ ಸಂಸಾರ ಚೊಕ್ಕ ಸಂಸಾರ ಆಗ್ಬೇಕಿಲ್ಲಿ. ಇಲ್ಲಿ ನಮ್ಮ ಮಹಾನಗರ ಪ್ರತ್ಯೇಕ ಆತಂದ್ರೆ ನಮಗೆ ಫಂಡ್ ಬರ್ತೈತಿ, ನಮ್ಗೆ ಅನುಕೂಲ ಆಗ್ತೈತೆ ಅನ್ನೋ ಉದ್ದೇಶದಿಂದ ಇವತ್ತು ದಾವಣಗೆರೆಗೂ 500 ಕೋಟಿ ಬರ್ತೈತಿ ಫಂಡ್. ಹುಬ್ಳಿ ಧಾರವಾಡಕ್ಕೆ 500 ಬರ್ತೈತಿ. ಅದು ಧಾರವಾಡ ಬೇರೆ ಆತಂದ್ರೆ ನಮ್ಗೆ 500 ಕೋಟಿ ಬಂತಂದ್ರೆ ಧಾರವಾಡ ಪೂರ್ತಿ ಡೆವಲಪ್ಮೆಂಟ್ ಆಗ್ತದೆ. ಜೋಶಿ ಆಗಲಿ ಬೆಲ್ಲದಾಗಲಿ ಒಂದು ಮುಖದ ಎರಡು ನಾಣ್ಯಗಳು. ಏನು ಮಾಡ್ತಾರೆ ಅವರು? ಜನರಿಗೆ ಒಬ್ಬ ಹೊಡೆದಂಗೆ ಮಾಡ್ತಾನೆ, ಒಬ್ಬ ಬಡ್ದಂಗೆ ಮಾಡ್ತಾನೆ. ಈ ಪೊಲೀಸ್ ಸ್ಟೇಷನ್ದಾಗ ಒಬ್ಬ ಇನ್ಸ್ಪೆಕ್ಟರ್ ಸ್ಟ್ರಿಕ್ಟ್ ಇರ್ತಾನೆ, ಒಬ್ಬ ಮೈಲ್ಡ್ ಇರ್ತಾನೆ. ಹಂಗೆ ಜೋಡಿ ಅದು ನಮ್ಮ ಧಾರವಾಡ ಜನತೆಗೆ ಮೋಸ ಮಾಡೈತಿ. ಅದು ಜನರಿಗೆ ಗೊತ್ತಾಗೈತಿ. ಈಗ ಮಹಾತ್ಮ ಗಾಂಧಿ ಅವರ ಜೀವಿತ ಅವಧಿಯಲ್ಲಿ ಒಂದು ಪ್ರಸಂಗ ನಡೀತು. ಅದು ಪ್ರಸಂಗ ಏನು ಅಂದ್ರೆ, ರಮಣ ಮಹರ್ಷಿಗಳ ಹತ್ರ ಸ್ವತಃ ಸರ್ದಾರ್ ವಲ್ಲಭಭಾಯಿ ಹಾಗೂ ಜವಾಹರ್ಲಾಲ್ ನೆಹರು ಅವರು ಭವಿಷ್ಯವನ್ನ ಕೇಳಕ್ಕೆ ಬರ್ತಾರೆ ದೇಶದ ಸ್ವಾತಂತ್ರ್ಯಕ್ಕೋಸ್ಕರವಾಗಿ. ರಮಣ ಮಹರ್ಷಿಗಳ ಹತ್ರ ಬಂದು ಕೇಳಿದಾಗ ರಮಣ ಮಹರ್ಷಿಗಳು ಹೇಳಿದ್ರು, ಗಾಂಧಿ ಜೀವಂತ ಇರುವುದ್ರೊಳಗೆ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ತದ, ಹೋಗ್ರಿ ಅಂತ. ಅದು ಹೆಂಗೆ ಹೇಳಿದ್ರಿ ನೀವು ಅಂತ ತಿಳ್ಕೊಂಡು ನೆಹರು ಭಾಳ ಚಿಕಿತ್ಸಾ ಬುದ್ಧಿ ಉಳ್ಳಂಥ ಮನುಷ್ಯ, ಅದು ಹೆಂಗೆ ಹೇಳಿದ್ರಿ ಅಂತ ಕೇಳಿದ್ರು. ಯಾವ ಮನುಷ್ಯನಲ್ಲಿ ಸ್ವಾರ್ಥ ಇರಂಗಿಲ್ಲ, ಆ ಸ್ವಾರ್ಥದ ಹಿಂದೆ ಸ್ವತಃ ಭಗವಂತ ನಿಂತು ಕೆಲಸ ಮಾಡ್ತಿರ್ತಾನ. ಅದಕ್ಕೆ ಗಾಂಧಿ ಅವರು ಸ್ವಾರ್ಥ ರಹಿತ ಹೋರಾಟದಿಂದ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ತೈತಿ, ಎರಡನೇ ಮಾತಿಲ್ಲ, ಹೋಗ್ರಿ ಅಂತ ಹೇಳ್ತಾರ. ಈ ಉದಾಹರಣೆ ಹೇಳಿ ಕಾರಣ ಅಂದ್ರೆ, ಇವತ್ತು ಮಾನ್ಯ ಶ್ರೀ ದೀಪಕ್ ಚಿಂಚೋರಿ ಅವರು ಸ್ವಾರ್ಥ ರಹಿತ ಹೋರಾಟ ಮಾಡಿ ತಮ್ಮ ಹುಟ್ಟುಹಬ್ಬವನ್ನು ಹಿಂದೆ ಇಟ್ಟು ಇವತ್ತು ಪ್ರತ್ಯೇಕ ನಗರ ಮಹಾಪಾಲಿಕೆ ಆಗಬೇಕು ಅಂತ ಹೋರಾಟವನ್ನು ನಡೆಸ್ತಾ ಇರೋದು ಬಹಳಷ್ಟು ಸ್ವಾರ್ಥ ರಹಿತ ಹೋರಾಟ. ಈ ಹೋರಾಟಕ್ಕೆ ಭಗವಂತ ಯಶಸ್ವಿ ಕೊಟ್ಟ ತೀರ್ತಾನೆ ಅನ್ನೋದಕ್ಕೆ ಎರಡನೇ ಮಾತಿಲ್ಲ ಅಂತ ತಿಳ್ಕೊಂಡು ಹೇಳಿ ಎಲ್ಲರಿಗೂ ಶುಭ ಆಗಲಿ ಅಂತ ಹಾರೈಸ್ತಾರೆ.